ಜೈ ಶ್ರೀರಾಮ್. ನನ್ನ ಹೆಸರು ವಿಜಯ್ ಸಾವ್ಕಾರ್. ನಾನು ಒಬ್ಬ ಅಸ್ಟ್ರಾಲಜರ್ ಮತ್ತು ವಾಸ್ತು ಎಕ್ಸ್ಪರ್ಟ್. ನಾನು ಸುಮಾರು ಒಂದು 20 ವರ್ಷದಿಂದ ಅಸ್ಟ್ರಾಲಜಿ ಮತ್ತು ವಾಸ್ತು ಬಗ್ಗೆ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇನೆ. ಸೊ ಇವತ್ತಿಂದ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ, ಈಗ ಭಾಳ ದಿನ ಆಯಿತು ಜನರದು, ಅಂದರೆ ನನ್ನ ಕಸ್ಟಮರ್ ಇದ್ದಾರೆ ಆ ಕಡೆ ಗದಗ್ ಮತ್ತು ಹುಬ್ಳಿ, ಬಾಗಲಕೋಟ್, ಬೆಳಗಾವ್, ಆಮೇಲೆ ಕಾರವಾರ ಮತ್ತು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ, ಆ ಕಡೆ ಭಾಳ ಜನ ಇದ್ದಾರೆ. ಅವ್ರದ್ದೆಲ್ಲ ಬೆಂಗಳೂರಿಂದ ಭಾಳ ಜನ ನನ್ನ ಹತ್ರ ಬರ್ತಾನೆ ಇದ್ದಾರೆ. ಸೊ ಅವ್ರದ್ದು ಭಾಳ ರಿಕ್ವೆಸ್ಟ್ ಇತ್ತು, ನೀವು ಹಿಂದಿಯಲ್ಲಿ ವಿಡಿಯೋ ಮಾಡಿದ್ರಿ, ಸೊ ಕನ್ನಡದಲ್ಲೂ ಸ್ವಲ್ಪ ವಿಡಿಯೋ ಮಾಡಿ ನಮಗೂ ಸ್ವಲ್ಪ ಮಾರ್ಗದರ್ಶನ ಸಿಗೋದಂತ. ಅದಕ್ಕೆ ನಾನು ಇವತ್ತು ಒಂದು ಕನ್ನಡದಲ್ಲಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮದೇನು, ನಾನು ಕುಂಡಲಿ ಮತ್ತು ವಾಸ್ತು ಎಲ್ಲ ಕಂಬೈನ್ ಮಾಡಿ ಯಾವಾಗಲೂ ಹೇಳೋದು. ಯಾಕಂದರೆ ನಿಮ್ಮ ಕುಂಡಲಿಯಲ್ಲಿ ಏನುಂಟು ಅದೇ ನಿಮ್ಮ ವಾಸ್ತುವಲ್ಲಿ ಇರ್ತದೆ, ಗೊತ್ತಾಯಿಲ್ಲ. ಸೊ ನಾನು ಈ ದಿನದಲ್ಲಿ ಸ್ವಲ್ಪ ವಾಸ್ತು ಸಲುವಾಗಿ ಬ್ಯುಸಿ ಇರ್ತೇನೆ. ಯಾಕಂದರೆ ನಾನು ವಾಸ್ತು ವಿಸಿಟ್ ಮಾಡ್ತಾ ಇರ್ತೇನೆ. ಸೊ ಈಗ ಎಷ್ಟು ಮನೆಗೆ ನಾನು ಹೋಗಿ ವಾಸ್ತು ವಿಸಿಟ್ ಮಾಡ್ತೇನೆ. ನಾನು ಕರ್ನಾಟಕದಲ್ಲೂ ಹೋಗ್ತೇನೆ, ಕೊಲ್ಲಾಪುರದಲ್ಲೂ ಹೋಗ್ತೇನೆ, ಮತ್ತು ನಮ್ಮದು ಗೋವಾದಲ್ಲಿ ಅಂತೂ ಖಾಯಂ ಜನ ಬರ್ತಾ ಇರ್ತಾರೆ. ಸೊ ಎಷ್ಟು ಮಂದಿಗೆ ನಾನು ವಾಸ್ತು ವಿಸಿಟ್ ಮಾಡಿದ್ದು ಈ ಟೈಪ್ ಉಂಟು. ಆಲ್ಮೋಸ್ಟ್ ನಾನು ವಾಸ್ತು ವಿಸಿಟ್ ಮಾಡೋದ್ರಲ್ಲಿ 50% ಈ ಟೈಪ್ ಉಂಟು. ಅಲ್ಲಿ ಆಲ್ರೆಡಿ ಅವರು ವಾಸ್ತು ಮಾಡಿನೇ ಮನೆ ಮಾಡಿದ್ದುಂಟು. ಆದರೂ ಆ ಮನೆಯಲ್ಲಿ ಅವರಿಗೆ ಭಾಳ ಪ್ರಾಬ್ಲಮ್ ಬರ್ತಾ ಉಂಟು. ಹೆಲ್ತ್ ವೈಸ್ ಇರಲಿ, ಮೆಂಟಲಿ ಡಿಪ್ರೆಷನ್ ಆಗಲಿ, ಫೈನಾನ್ಷಿಯಲಿ ಲಾಸ್ ಆಗಲಿ, ಈ ಟೈಪ್ ಅವರಿಗೆ ಒಂದೊಂದು ಥರ ಬೇರೆ ಬೇರೆ ಪ್ರಾಬ್ಲಮ್ ಬರ್ತಾ ಉಂಟು. ಸೊ ಆಮೇಲೆ ಕುಂಡಲಿ ನೋಡಿದ ನಂತರ ನಮ್ಗೆ ಗೊತ್ತಾಯಿತು ಈ ಮನೆಯಲ್ಲಿ ಏನು ದೋಷ ಉಂಟಂತ. ಯಾಕಂದರೆ ನಮ್ಮದು ವಾಸ್ತು ನಾವು ಅಡ್ವಾನ್ಸ್ ಕೋರ್ಸ್ ಉಂಟಲ್ಲ, ನಾವು ಕಲ್ತಿದ್ದೇವಲ್ಲ, ಇದರಲ್ಲಿ ಏನುಂಟು, ನಾವು ನಿಮ್ಮ ಮನೆಗೆ ಹೋಗದೇ ನಿಮ್ಮ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಉಂಟು ನಾವು ಹೇಳ್ಬೋದು. ನೀವು ಫಕ್ತ ನಮಗೆ ನಿಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಉಂಟು ಅಷ್ಟು ಹೇಳಿದರೆ ಸಾಕು. ಆ ಪ್ರಾಬ್ಲಮ್ ಮೇಲೆ ನಾವು ನಿಮ್ಗೆ ಡೈರೆಕ್ಟ್ ಹೇಳಿಬಿಡ್ತೇವೆ, ನಿಮ್ಮ ಮನೆಯಲ್ಲಿ ಯಾವ್ಯಾವ ಪ್ಲೇಸ್ನಲ್ಲಿ ಏನೇನು ದೋಷ ಉಂಟು ಇಷ್ಟು ನಮಗೆ ಪರ್ಫೆಕ್ಟ್ ಗೊತ್ತಾಗ್ತದೆ. ಇದು ನಮ್ಮದು ಅಡ್ವಾನ್ಸ್ ವಾಸ್ತು. ಅಡ್ವಾನ್ಸ್ ವಾಸ್ತುದಲ್ಲಿ ನೀವು ಮನೆ ಹೋಗದೆ ಹೇಳ್ಬೋದು. ಆದರೆ ಅದರ ಉಪಾಯ ಮಾಡಬೇಕಾದ್ರೆ ನಾವು ಪರ್ಸ್ನಲಿ ಬರಬೇಕಾಗ್ತದೆ. ಸೊ ಆವಾಗ ಬಂದು ನಾವು ನಿಮಗೆ ಪರ್ಸ್ನಲಿ ಉಪಾಯ ಮಾಡಿ ಅದಕ್ಕೆ ಪರಿಹಾರ ಮಾಡಿ ಕೊಡ್ತೇವೆ, ಗೊತ್ತಾಯ್ತಲ್ಲ. ಸೊ ಎಕ್ಸಾಂಪಲ್ ಈಗ ನಿಮ್ಗೆ ಹೇಳಬೇಕಂದ್ರೆ, ಈ ದಿನದಲ್ಲಿ ನಾನು ಎಷ್ಟು ಮನೆಗೆ ನೋಡ್ತಿದ್ದೇನೆ, ಎಷ್ಟು ಮಂದಿ ನಾರ್ತ್ ಈಸ್ಟ್ನಲ್ಲಿ ಅವರು ಇದು ಕಟ್ಟಿದ್ರು, ಟಾಯ್ಲೆಟ್ ಉಂಟು ಎಷ್ಟು ಮನೆಯಲ್ಲಿ. ಸೊ ಆ ಮನೆಯಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡಿದ್ದು ಹೇಳ್ತೇನೆ ನಿಮಗೆ, ಬುಕ್ನಲ್ಲಿ ಪುಸ್ತಕದಲ್ಲಿ ಓದಿ ಹೇಳಿದ್ದಲ್ಲ. ಸೊ ಅವ್ರ ಮನೆಯಲ್ಲಿ ಎಷ್ಟೋ ಪ್ರಾಬ್ಲಮ್ ಹಿಂಗಾಗಿದೆ ಏನು, ಆ ಮನೆಯಲ್ಲಿ ಪೂರಾ ಅವ್ರದ್ದು ಹಣ ಹೆಲ್ತ್ ಸಲುವಾಗಿ ವೇಸ್ಟ್ ಆಗ್ತಾ ಉಂಟು. ಫಕ್ತ ಹೆಲ್ತ್ ಇಶ್ಯೂ. ಅದರಲ್ಲಿ 40% ಮನೆಯಲ್ಲಿ ಈ ಟೈಪ್ ಉಂಟು. ಕ್ಯಾನ್ಸರ್ ಪ್ರಾಬ್ಲಮ್ ಆಗಿದೆ ನಾರ್ತ್ ಈಸ್ಟ್ನಲ್ಲಿ. ನೆನಪಿಡಿ, ನಾರ್ತ್ ಈಸ್ಟ್ ಆ್ಯಕ್ಚುಲಿ ಅದು ಈಶಾನ್ಯ ಸ್ಥಾನ ಅಂತಾರೆ. ಸೊ ಆ ಸ್ಥಾನ ದೇವರ ಸ್ಥಾನ ಅದು. ಸೊ ಆ ಸ್ಥಾನದಲ್ಲಿ ಟಾಯ್ಲೆಟ್, ಸೆಪ್ಟಿಕ್ ಟ್ಯಾಂಕ್ ಬರಬಾರ್ದು. ಸೊ ಹೀಗೆ ಭಾಳ ಪ್ರಾಬ್ಲಮ್ ಉಂಟು, ಗೊತ್ತಾಯ್ತಲ್ಲ. ಈಗ ಸೌತ್ ಈಸ್ಟ್ನಲ್ಲೂ ನಾನು ನೋಡಿದ್ದೇನೆ. ಸೌತ್ ಈಸ್ಟ್ನಲ್ಲಿ ನಾವು ಲಕ್ಷ್ಮೀ ಸ್ಥಾನ ಎಂದು ಆ ಸ್ಥಾನದಲ್ಲೂ ನಿಮ್ಮದು ಅಕಸ್ಮಾತ್ ಟಾಯ್ಲೆಟ್, ಸೆಪ್ಟಿಕ್ ಟ್ಯಾಂಕ್ ಬಂದರೆ ಫೈನಾನ್ಷಿಯಲಿ ಝೀರೋ ಮಾಡ್ತದೆ. ಸೌತ್ ವೆಸ್ಟ್ ಅಂದರೆ ನಮ್ಮ ಪಿತ್ತರ್ ಸ್ಥಾನ ಇರ್ತದೆ ಮನೆಯಲ್ಲಿ, ಆ ಸ್ಥಾನದಲ್ಲೂ ನಿಮ್ಮದು ಟಾಯ್ಲೆಟ್, ಸೆಪ್ಟಿಕ್ ಟ್ಯಾಂಕ್ ಇರಬಾರ್ದು. ಸೊ ಇಂಥ ಸ್ಥಾನದಲ್ಲಿದ್ದರೆ ನಿಮಗೆ ಉಪಾಯ ಮಾಡಿದರೂ ಅದು ಉಪಾಯ ಪರಿಹಾರ ಆಗೋದಿಲ್ಲ. ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ನೀವು ರಿಮೂವ್ ಮಾಡಬೇಕು, ಇಲ್ಲಾಂದರೆ ಬಂದಿಡಬೇಕಾಗ್ತದೆ. ಸೊ ಹೀಗೆ ಎಷ್ಟೋ ವಾಸ್ತುದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ತದೆ. ಸೊ ಕುಂಡಲಿ ಮುಖಾಂತರ ಅದು ಗೊತ್ತಾಗ್ತದೆ. ನನ್ನ ಎಷ್ಟು ಕಸ್ಟಮರಿಗೆ ಕುಂಡಲಿ ಸಲುವಾಗಿ ನನ್ನ ಹತ್ರ ಡೈಲಿ ಫೋನ್ ಬರ್ತಾ ಇರ್ತದೆ. ಸೊ ನಾನು ಅವರಿಗೆ ಆನ್ಲೈನೇ ಅಡ್ವೈಸ್ ಕೊಡ್ತಾ ಇರ್ತೇನೆ. ಆನ್ಲೈನ್ ನೋಡಿಕೊಂಡು ಅವರು ಆನ್ಲೈನೇ ಪೇಮೆಂಟ್ ಮಾಡ್ತಾರೆ. ಸೊ ಹೀಗೆ ನಿಮಗೂ ಯಾರಿಗೂ ಪ್ರಾಬ್ಲಮ್ ಇದ್ದರೆ ನನಗೆ ಈ ನನ್ನ ನಂಬರೇ ಉಂಟು, ಮೊಬೈಲ್ ನಂಬರ್ ನಿಮಗೆ ಅದರಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಕೊಡ್ತೀನಿ ನಾನು, ಅದರಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಹೀಗೆ ನಾನು ನಿಮ್ಮ ರಿಕ್ವೆಸ್ಟ್ ಮೇಲೆ ಈಗ ಈ ವಿಡಿಯೋ ಮಾಡಿದ್ದೇನೆ. ಸೊ ಹೀಗೆ ನಿಮ್ಮದು ಸಪೋರ್ಟ್ ನಂಗೆ ಸಿಗ್ತಾ ಇರಬೇಕು. ಮತ್ತು ಈ ವಿಡಿಯೋಗೆ ನೀವು ಹಾಗೆ ಹೆಚ್ಚಿಂದ ಹೆಚ್ಚು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಂತ ನಂದು ವಿನಂತಿ. ಧನ್ಯವಾದಗಳು.